ಹಾಯ್ ಹಲೋ ನಮಸ್ತೆ. ಒಂದು ಫಿಲಮ್ ಬಗ್ಗೆ 2 ದಿವಸದಿಂದ ವಿಮರ್ಶೆ, ರಿವ್ಯೂ ಹೋಗ್ತಾನೆ ಇದೆ ಯೂಟ್ಯೂಬ್ ಚಾನಲಲ್ಲಿ. ನನ್ನ ಯೂಟ್ಯೂಬ್ ಚಾನಲಲ್ಲಿ ನಾನ್ಯಾಕೆ ಒಂದು ವಿಮರ್ಶೆ ಮಾಡಬಾರ್ದು ಅಥವಾ ಅದರ ಬಗ್ಗೆ ರಿವ್ಯೂ ಕೊಡಬಾರ್ದು ಅಂತೇಳಿ ನನ್ನ ಹ್ಯಾಪಿ ಫ್ಯಾಮಿಲಿ ಮಂಜುನಾಥ್ ಯೂಟ್ಯೂಬ್ ಚಾನಲಲ್ಲಿ ಒಂದು ಸಣ್ಣ ವಿಡಿಯೋ ಮಾಡಿ ಹಾಕ್ತಾ ಇದ್ದೀನಿ. ಅದು ಯಾವ ಚಲನಚಿತ್ರ ಅಂತ ನಿಮ್ಗೆ ಮುಂದೆ ಗೊತ್ತಾಗುತ್ತೆ. ಬನ್ನಿ ಮೊದಲಿಗೆ ಕೆಲವು ಡಿಫ್ರೆಂಟ್ ಆಗಿರೋ ಸ್ಲೈಡ್ ತೋರಿಸ್ತೀನಿ ನೋಡಿ ಮಕ್ಕಳೇ. ಜ್ಞಾಪಕ ಇದೆ ಸ್ನೇಹಿತರೆ, ಇದು 90s ಅಲ್ಲಿ ಬಂದಂತಹ ಅಮ್ಮೂರು ಅಂತ ಒಂದು ತೆಲುಗು ಚಿತ್ರ. ಅಬ್ಬಬ್ಬಾ! ಆ ಕ್ಲೈಮ್ಯಾಕ್ಸ್ ದೃಶ್ಯ, ಆ ಅಮ್ಮೂರು ಆ ತ್ರಿಶೂಲ ತಗೊಂಡು ಚುಚ್ಚೋ ದೃಶ್ಯ ನಿಜವಾಗ್ಲೂ ಕೂತಿದ್ದವ್ರಿಗೆಲ್ಲರಿಗೂ ಈ ರೀತಿ ಭಕ್ತಿಯನ್ನ ಮೂಡಿಸ್ಬಿಡ್ತು. ಗ್ರಾಫಿಕ್ ಆ ಕಾಲಕ್ಕೆ ಎಕ್ಸಲೆಂಟ್ ಆಗಿ ಬಳಕೆ ಆಗಿರ್ತಕ್ಕಂಥ ಚಿತ್ರ ಅಮ್ಮೂರು. ಮಹಿಳಾ ಲೋಕವನ್ನೇ ತನ್ನ ಕಡೆ ಸೆಳೆದಂತಹ ಚಿತ್ರ ಇದು. ನೆಕ್ಸ್ಟ್ ನೋಡಿ. ಒಂದು 4-5 ವರ್ಷದಿಂದ ಬಂದಂತಹ ಅರುಂಧತಿ ಅಂತ ಒಂದು ಪಿಕ್ಚರು. ಫೈನಲ್ ಇದು ಕ್ಲೈಮ್ಯಾಕ್ಸ್ ದೃಶ್ಯ. ಯಾರಾದರೂ ಇಂಥ ದೃಶ್ಯವನ್ನ ಬಿಟ್ಟು ಹೊರಗಡೆ ಹೋಗ್ತಾರ? ಅಥವಾ ನನಗಿದಿಷ್ಟ ಆಗಿಲ್ಲ ಅಂತ ಹೇಳಕ್ಕಾಗುತ್ತಾ? ಅದ್ಭುತವಾದ ಒಂದು ದೃಶ್ಯ ಕಾವ್ಯ. ನೋಡಿ, ದೇವಿ ಅಂತ ಒಂದು ಪಿಕ್ಚರು, ತೆಲುಗು ಪಿಕ್ಚರು ಇದು ಕೂಡ. ಆ ಕ್ಲೈಮ್ಯಾಕ್ಸ್ ಅಲ್ಲಿ ಆ ನಾಗರಹಾವನ್ನ ಬಳಸಿರೋ ರೀತಿ, 5 ಎಡೆ ಹಾಕಿ ಆ ಶತ್ರುವನ್ನ ಸಂಹಾರ ಮಾಡೋ ರೀತಿ ನಿಜವಾಗ್ಲೂ ಮಾತಿಲ್ಲ. ಹಂಗೆ ಬಾಯನ್ನ ಕಟ್ಟ ಹಾಕುತ್ತೆ ಈ ಒಂದು ದೃಶ್ಯ. ಅಮ್ಮೋರು, ಅರುಂಧತಿ, ದೇವಿ ಪುತ್ರುಡು ಎಲ್ಲ ದೈವಿ ಅಂಶಗಳನ್ನ ಇಟ್ಕೊಂಡು ಒಬ್ಬ ಮಹಾನುಭಾವ ಚಲನಚಿತ್ರಗಳನ್ನ ಮಾಡ್ತಾ ಇದ್ರು. ಯಾರವರು? ಇಂತಹ ಗ್ರಾಫಿಕ್ ಅನ್ನ ಬಳಸ್ಕೊಂಡು ಅದ್ಭುತವಾದ ಒಂದು ದೃಶ್ಯ ಕಲ್ಪನೆ ಕೊಟ್ಟವ್ರು ಯಾರು? ಇವರೇ ಅವರು. ಕೋಡಿ ರಾಮಕೃಷ್ಣ ಅಂತ ಹೇಳಿ ಒಂದು ಅದ್ಭುತವಾದ ಡೈರೆಕ್ಟರು. ಕನ್ನಡದಲ್ಲಿ ಕೂಡ ಒಂದು ನಾಗರಹಾವು ಅಂತ ಪಿಕ್ಚರ್ ಮಾಡಿದ್ದಾರೆ. ಆದರೆ ಅಮ್ಮೋರು, ಅರುಂಧತಿ, ದೇವಿ ಪುತ್ರುಡು, ದೇವಿ ಒಂದಕ್ಕಿಂತ ಒಂದು ಆಣಿಮುತ್ತು. ಆ ರೀತಿ ಅದ್ಭುತವಾದ ಒಂದು ಚಲನಚಿತ್ರಗಳನ್ನು ಮಾಡಿಕೊಟ್ಟಿದ್ದಾರೆ. ಒಂದು ವೇಳೆ ಇವಾಗಿಲ್ಲ, ಇವರು ದೈವಾಧೀನರಾಗಿದ್ದಾರೆ. ಒಂದು ವೇಳೆ ಇವಾಗ ಇದ್ದಿದ್ರೆ ಇವರು ಕಾಂತಾರ ಚಾಪ್ಟರ್ 1 ನೋಡಿ ಇವರು, ಅಬ್ಬಾ ಯಾರೀತ ನನ್ನನ್ನೇ ಮೀರಿಸ್ದಾಗೆ ಡೈರೆಕ್ಷನ್ ಮಾಡಿದನಲ್ಲ. ಆ ಪಂಜುರ್ಲಿ, ಚಾಮುಂಡಿ, ಶಿವನನ್ನ ಸಾಕ್ಷಾತ್ತು ವೈಭವೀಕರಿಸಿ ಆ ಚಲನಚಿತ್ರದ ಪರದೆ ಒಳಗಡೆ ತಂದಿರ್ತಕ್ಕಂಥ ವ್ಯಕ್ತಿ ಯಾರು? ನನ್ನನ್ನು ಬಿಟ್ರೆ ಇನ್ಯಾರು ಇಲ್ಲ ಅನ್ಕೊಂಡಲ್ಲ. ಈತ ಯಾರು ಅಂತ ಅಂದ್ಕೊಂತ ಇದ್ರೇನೋ, ಅವ್ರು ಯಾರು? ನಮ್ಮ ಕನ್ನಡಿಗರಾದಂತಹ ರಿಷಬ್ ಶೆಟ್ಟಿ ಸರ್ ಅವರು. ಸರ್, ಇಲ್ಲಿ ನಿಮಗೆ ನಾನು ಹ್ಯಾಟ್ಸಪ್ ಹೇಳೇ ಹೇಳ್ತೀನಿ. ಯಾಕಂದ್ರೆ ಎಂಥ ಫಿಲಮ್ ಕೊಟ್ಟಿದ್ದೀರ ಸರ್. ಎಂತಹ ಒಂದು ಮೋಸ್ಟ್ಲಿ 100 ಕಾಲ ಈ ಪಿಕ್ಚರು ಜೀವಂತವಾಗಿ ಎದೆಯಲ್ಲಿ ಉಳ್ಕೊಳ್ಳುತ್ತೆ ಅಂತ ಒಂದು ಪಿಕ್ಚರ್. ಕಾಂತಾರ ಅದು ನಾವು ಎಕ್ಸ್ಪೆಕ್ಟ್ ಇಲ್ದಿರ ಹೋಗಿದ್ರಿ. ಆಕ್ಚುಲಿ ಚಾಪ್ಟರ್ 1 ಅಲ್ಲಿ ಏನೋ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಹೋಗಿದ್ರಿ. ಅದೆಲ್ಲವನ್ನೂ ಕೂಡ ನೀವು ಮೀರಿಸಿ ಆಕ್ಚುಲಿ ನಾವು ಹೋದಾಗ ಏನು ಇರೋದಿಲ್ಲ, ನಾರ್ಮಲ್ ಆಗಿ ಅಂತ ಹೋದ್ರೆ. ಆದ್ರೆ ನೀವು ರಹಸ್ಯವನ್ನ, ಸೀಕ್ರೆಟ್ ಅನ್ನು ಬಿಟ್ಟು ಕೊಡದೆ ಮಾಡಿರ್ತಕ್ಕಂಥ ಪಿಕ್ಚರ್ ಇದೆಯಲ್ಲ, ಅದ್ಭುತವಾದ ಪಿಕ್ಚರ್ ರಿಷಬ್ ಶೆಟ್ಟಿ ಸರ್. ನಾನು ಕೂಡ 2ನೇ ತಾರೀಕು ಈ ಪಿಕ್ಚರ್ ಅನ್ನ ನಮ್ಮ ಸ್ಥಳೀಯ ಚಲನಚಿತ್ರ ಮಂದಿರದಲ್ಲಿ ಬುಕ್ ಮೈ ಶೋ ಅಲ್ಲಿ ಹೋಗಿಲ್ಲ ಅಂದ್ರೆ ಟಿಕೆಟ್ ಎಲ್ಲಿ ಸ್ವಾಮಿ? ಟಿಕೆಟ್ ಸಿಕ್ಕೋದಿಲ್ಲ. ಅಬ್ಬಬ್ಬಾ! ಎಂತ ದೃಶ್ಯ ವೈಭವ ಇದು. ಇಲ್ಲಿರೋದು ರಿಷಬ್ ಶೆಟ್ಟಿ ಸರ್ ಅಲ್ಲ ಇದು. ಒಂದು ದೈವಿ ಅಂಶ ಇದು. ಯಾರ್ ತಾನೇ ಈ ದೃಶ್ಯಕ್ಕೆ ಮರುಳಾಗದೆ, ಮಾರು ಹೋಗದೆ, ಫಿದಾ ಆಗದೆ ಇನ್ನೆಂಥ ಫಿಲಂ ಬೇಕು ನಮ್ಗೆ ಹಂಗಾದ್ರೆ? ಇನ್ನೆಂಥ ಚಲನಚಿತ್ರ ಬೇಕು ನಮ್ಗೆ ಹಂಗಾದ್ರೆ? ಇದಕ್ಕಿಂತ ಒಂದು ಉತ್ತಮ ಚಲನಚಿತ್ರ ಅಪರೂಪದಲ್ಲಿ ಅಪರೂಪ. ನೀವು ಅಣ್ಣವ್ರ ಪಿಕ್ಚರ್ ನೋಡಿರ್ಬೋದು, ಭಕ್ತ ಪ್ರಹ್ಲಾದ, ಅಥವಾ ನೀವು ಶ್ರೀನಿವಾಸ ಕಲ್ಯಾಣ, ಅಥವಾ ನೀವು ಭಕ್ತ ಕುಂಬಾರ, ಇವೆಲ್ಲ ಪಿಕ್ಚರ್ಗಳು ಇದಾವೆ. ಇದು ಕೂಡ ಅದಕ್ಕೇನು ಕಮ್ಮಿ ಇಲ್ಲ ಅಂತ ಹೇಳಿ ಮಾಡಿರ್ತಕ್ಕಂಥ ಚಿತ್ರ. 2025 ಅಲ್ಲಿ ನಾವೆಲ್ಲ ಎಂಜಾಯ್ ಮಾಡಿ ನೋಡ್ತಕ್ಕಂಥ ಪಿಕ್ಚರ್ ಇದೆ. ಯಾಕೆ ಈ ಪಿಕ್ಚರ್ ಅನ್ನು ನೋಡ್ಬೇಕು ಹೇಳ್ತಾ ಹೋಗ್ತೀನಿ ಬನ್ನಿ. ನೋಡಿ, ಪಿಕ್ಚರ್ ಸ್ಟಾರ್ಟ್ ಆಗಕ್ ಮುಂಚೆ ದೈವಿ ಮೊರೆ ಹೋಗ್ತಾರೆ, ಏನು ಅಡೆತಡೆಗಳು ಬರಬಾರ್ದು ಅಂತ. ಆದ್ರೆ ಇವರು 4-5 ಸಲ ನಾನೇ ಹೋಗ್ಬಿಡ್ತಾ ಇದ್ದೆ ಅಂತ ಹೇಳಿ ಇಂಟರ್ವ್ಯೂನಲ್ಲಿ ನೋಡಿದಾಗ ನಿಜವಾಗ್ಲೂ ಎದೆ ಭಾರವಾಗುತ್ತೆ, ಬಹಳ ಕಷ್ಟ ಆಗುತ್ತೆ. ₹200 ಕೊಡ್ತೀರಿ ಸ್ವಾಮಿ ನಾವು ಇಂತಹ ದೃಶ್ಯ ವೈಭವಕ್ಕೆ. ₹200 ನಮ್ಗೆ ಈ ಕಾಲಕ್ಕೆ ಅದೇನು ದೊಡ್ಡದೇನಲ್ಲ. ಇವ್ರು ಎಷ್ಟು ಕಷ್ಟಪಟ್ಟಿರ್ತಾರೆ. ಎಂಥ ಪಿಕ್ಚರ್ ಇದು, ಅದ್ಭುತವಾದ ಕಲ್ಪನೆ.
ಎಲ್ಲ ಹೇಳ್ತಾ ಇದ್ರು ಫಸ್ಟ್ ಹಾಫ್ ಸ್ಲೋ ಇದೆ, ಸೆಕೆಂಡ್ ಹಾಫ್ ಚೆನ್ನಾಗಿದೆ ಅಂತ. ಫಸ್ಟ್ ಹಾಫು ಸ್ಲೋ ಇದ್ದಿದ್ರಿಂದನೇ ಸೆಕೆಂಡ್ ಹಾಫ್ ಸ್ಪೀಡಾಗಿ ತೊಗೊಳಕ್ಕಾಗುತ್ತೆ. ಎರಡೂ ಒಂದೇ ಥರ ಇದ್ಬಿಟ್ಟು ಸ್ಪೀಡಾಗಿ ಹೊರಟೋಗ್ಬಿಡುತ್ತೆ ಪಟ್ ಅಂತ. ಹಾಗಾಗಿ ಏನು ಫಸ್ಟ್ ಹಾಫ್ ಏನು ಸ್ಲೋ ಇಲ್ಲ, ಕಾಮಿಡಿ ಇದೆ ಮತ್ತು ಒಳ್ಳೆ ನವಿರಾದ ಪ್ರೇಮ ಕಥೆ ಇದೆ. ಆ ಇಂಟರ್ವಲ್ಲಲ್ಲಿ ಆ ಹುಲಿಯ ಕಣ್ಣಲ್ಲಿ ಮಿಂಚು, ಶೆಟ್ರು ಕಣ್ಣಲ್ಲಿ ಮಿಂಚು, ನಮ್ಮ ಎದೆಯಲ್ಲಿ ಮಿಂಚು, ಇದಕ್ಕಿಂತ ಇನ್ನೇನು ಬೇಕು? ನಿಜವಾಗ್ಲೂ ಎಲ್ಲರೂ ಸ್ಲಿಪ್ಪರ್ ಬಿಟ್ಟು ಪಿಕ್ಚರನ್ನು ನೋಡ್ತಾ ಇದ್ದಾರೆ ಅನ್ನೋ ಕಲ್ಪನೆ. ನಾನಂತೂ ಫಿಲಮ್ ನೋಡುವಾಗ ಎಷ್ಟು ಸಲ ಹೀಗಂದಿದ್ದೀನೋ, ಅಯ್ಯೋ ಅಯ್ಯೋ ಈ ಥರ ನನ್ನ ಭಾವನೆಗಳು ನಿಜವಾಗ್ಲೂ ಮಾತು ಬರ್ತಾನೆ ಇಲ್ಲ ಆ ಒಂದು ವರ್ಣಿಸೋದಕ್ಕೆ ಪದಗಳನ್ನು. ಮುಂದೆ ನೋಡೋಣ. ಬಾಹುಬಲಿ ಪಿಕ್ಚರ್ನಲ್ಲಿ ಕ್ಲೈಮ್ಯಾಕ್ಸಲ್ಲಿ ಇಂತಹ ದೃಶ್ಯಗಳು, ಬಾಣಗಳು, ಬಿರುಸು ನೋಡಿದ್ದೀರಿ. ಇದರಲ್ಲೂ ಕೂಡ ಅದರ ನೆರಳಿದೆ. ಆದರೆ ಬಾಹುಬಲಿನೇ ಕಂಪ್ಲೀಟಾಗಿ ಏನಿಲ್ಲ ಏನು ತೊಗೊಂಡೇನು ಮಾಡಲಿಲ್ಲ. ಇವರ ತಲೆಯಲ್ಲಿ ಬೇಕಾದಷ್ಟು ಐಡಿಯಾಗಳನ್ನು ಮಾಡಿದ್ದಾರೆ. ಅದರಲ್ಲೂ ಲಾಸ್ಟಲ್ಲಿ ಪಂಜುರ್ಲಿ ದೈವ, ಚಾಮುಂಡಿ ಮತ್ತು ಶಿವ, ಬ್ರಹ್ಮ ರಾಕ್ಷಸ, ಅರೆರೆರೆ ಆ ಹುಲಿ, ಇನ್ನೇನು ಬೇಕು? ಇನ್ನೂ ಕೂತ್ಕೊಂಡಿದ್ದೀರಾ ನೀವು? ಹೋಗಲ್ವಾ ಫಿಲಮ್ಗೆ? ಎದ್ದು ಇವತ್ತೇ ಹೋಗಿ ಬುಕ್ ಮೈ ಶೋ ಅಲ್ಲೋ ಟಿಕೆಟ್ ಕೌಂಟ್ರಲ್ಲಿ ತೊಗೊತಿರೋ ಅವೆಲ್ಲ ಬೇಕಾಗಿಲ್ಲ. ಚಲನಚಿತ್ರ ಮಂದಿರದಲ್ಲೇ ಫಿಲಮನ್ನು ನೋಡಿ. ಯಾಕಂದರೆ ಆ ಒಂದು ಸವಿಯನ್ನು ಸವಿಬೇಕಾದ್ರೆ ನೀವು ನಿಜವಾಗ್ಲೂ ಚಲನಚಿತ್ರ ಮಂದಿರದಲ್ಲೇ ಫೀಲ್ ಮಾಡಬೇಕು. ಮೊಬೈಲ್ನಲ್ಲಿ ಯಾರೋ ಕಳ್ಸೋದನ್ನು ನೋಡಿ ನಿಮಗೆ ನೀವು ಮೋಸ ಮಾಡ್ಕೊಬೇಡಿ. ಕನ್ನಡ ಇಂಡಸ್ಟ್ರಿಗೆ ಮೋಸ ಮಾಡಬೇಡಿ ನೀವು. ದಯಮಾಡಿ ಹೋಗಿ ನೀವು ಅದನ್ನು ಅಲ್ಲೇ ಅನುಭವಿಸ್ಬೇಕು ಅಂತ ನನ್ನ ಒಂದು ಅಭಿಪ್ರಾಯ. ನೋಡಿ ಈ ಒಂದು ದೃಶ್ಯ ವೈಭವ, ಶಿವ ಗಣಗಳನ್ನು ಕಳಿಸ್ತಾನೆ ಅನ್ನೋ ಒಂದು ಮಾತಿದೆಯಲ್ಲ, ದುಷ್ಟ ರಕ್ಷಣೆಗೋಸ್ಕರ. ಹಾಗಾಗಿ ಎಲ್ಲವೂ ಅದ್ಭುತವಾಗಿದೆ. ಇನ್ನೊಂದೇನೆಂದರೆ ಕಾಂತಾರ ಮೊದಲನೇ ಫಸ್ಟ್ ರಿಲೀಸ್ ಆಗಿತ್ತಲ್ಲ, ಆ ಪಾತ್ರಗಳು ಬೇಕಾದಷ್ಟು ಇಲ್ಲಿ ಮತ್ತೆ ಬರುತ್ತೆ. ಆದರೆ ಎಳೆನೇ ತೊಗೊಂಬಂದಿರೋದ್ರಿಂದ ನವಿರಾದ ಕಾಮಿಡಿ ಕೂಡ ಇದೆ. ಹೀರೋಯಿನ್ಗೆ ಅಷ್ಟು ವೆಯ್ಟ್ ಇರ್ತಕ್ಕಂಥ ಒಂದು ಪಾತ್ರವನ್ನು ಕೊಟ್ಟಿರೋದು ನಮ್ಮ ರಿಷಬ್ ಸರ್. ಇನ್ಯಾರು ಕೂಡ ಅಷ್ಟೊಂದು ಗಮನ ಕೊಡ್ತಾ ಇರಲಿಲ್ಲ. ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಮಾಡಿದ್ದಾರೆ ಈ ಒಂದು ಫಿಲಮನ್ನು. ನಾನಂತೂ ಕಂಪ್ಲೀಟಾಗಿ ಇದನ್ನು ಎಂಜಾಯ್ ಮಾಡಿ ಬಂದಿದ್ದೀನಿ. ನೀವು ಕೂಡ ಆದಷ್ಟು ಬೇಗ, ಲೇಟ್ ಆದರೆ ಫುಲ್ಲು ಎಲ್ಲ ಸ್ಟೋರಿ ಗೊತ್ತಾಗ್ಬಿಡುತ್ತೆ. ನೀವು ಹೋಗಿ ಚಲನಚಿತ್ರ ಮಂದಿರದಲ್ಲಿ ವೀಕ್ಷಿಸಿ. ನಮ್ಮ ರಿಷಬ್ ಶೆಟ್ಟಿ ಸರ್ಗೆ ಒಂದ್ಸಲ ಜೈ ಅಂತ ಹೇಳಿ. ರಿಷಬ್ ಶೆಟ್ಟಿ ಸರ್, ಇದು ನಿಮಗಾಗಿ ನನ್ನ ರಿವ್ಯೂ. ಥ್ಯಾಂಕ್ ಯು ಸೋ ಮಚ್. ಸಾಷ್ಟಾಂಗ ದೀರ್ಘದಂಡ ನಮಸ್ಕಾರ ನಿಮಗೆ. ಇನ್ನು ನಿಮ್ಮ ಬಾವಿಯಲ್ಲಿ ಎಷ್ಟು ಕಥೆಗಳಿದೆಯೋ ಗೊತ್ತಿಲ್ಲ, ಒಂದೊಂದೇ ಆಚೆ ಬಿಡಿ. ನೋಡೋದಕ್ಕೆ ನಾವು ರೆಡಿ. ಥ್ಯಾಂಕ್ ಯು.